ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ ವಿಭೂತಿಯೋಗಃ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ. ಎಲೈ ಯೋಗಿಯೇ, ನಿನ್ನನ್ನು ಯಾವಾಗಲೂ ಹೇಗೆ ಚಿಂತಿಸಲಿ? ಹೇ ಭಗವಂತನೇ, ಯಾವ ಯಾವ ಭಾವಗಳಿಂದ ನಿನ್ನನ್ನು ನಾನು ಚಿಂತಿಸಬೇಕು? ಮನಸ್ಸು ತಿಳಿಯಾದಾಗ ಮಾತ್ರ ಏನನ್ನಾದರೂ ತಿಳಿಯುವ ಬಯಕೆ ಹೆಚ್ಚುವುದು. ತಿಳಿಯಾದ ನೀರಿನಲ್ಲಿ ಮುಖ ಕಾಣುವಂತೆ ಕುದಿಯುವ ನೀರಿನಲ್ಲಿ ಕಾಣದು. ಹಾಗೆಯೇ ಮನಸ್ಸು ಪೂರ್ವಾಗ್ರಹ ಪೀಡಿತ ವಿಷಯಗಳಿಂದ ತುಂಬಿ ಹೋಗಿ ಮನಸ್ಸು ವ್ಯಗ್ರವಾದರೆ ಅಥವಾ ವ್ಯಾಕುಲವಾದರೆ ವ್ಯಕ್ತಿಯ ಸುತ್ತಲೂ ನಡೆಯುವ ಯಾವುದೂ ಕಾಣದು ಹಾಗೂ ಕೇಳದು. ಪ್ರತಿಯೊಂದು ವ್ಯಕ್ತಿ ಹಾಗೂ ವಸ್ತುವಿನಲ್ಲಿ ವಿಶೇಷತೆ ಸಹಜ. ನಾನು ಎನ್ನುವ ಅಹಂಕಾರದ ಕುರುಡು ಸುತ್ತಮುತ್ತಲಿನ ವ್ಯಕ್ತಿಯಲ್ಲಿ ಅಥವಾ ವಸ್ತುವಿನಲ್ಲಿ ಇರಬಹುದಾದ ವಿಶೇಷತೆಯನ್ನು ಮರೆಮಾಚುತ್ತದೆ. ಈ ಪ್ರಪಂಚದಲ್ಲಿ ಅಳಿದು ಹೋದ ಅದೆಷ್ಟೋ ಮಂದಿಯ ಜೀವನ ಚರಿತ್ರೆಯನ್ನು ಸರಿಯಾಗಿ ತಿಳಿದು ಅದರ ಉನ್ನತಿ ಹಾಗೂ ಅವನತಿಗೆ ಕಾರಣವಾದ ಅಂಶಗಳನ್ನು ಅಭ್ಯಾಸ ಮಾಡಿ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು. ಇನ್ನೇನನ್ನೂ ಕಲಿಯುವ ಅವಶ್ಯಕತೆ ಬಾರದು. ಬದುಕು ಒಂದು ಆಟ ಎಂಬಂತೆ ಬದುಕಿ ಜೀವನೋತ್ಸಾಹ ಮೂಡಿಸಬಲ್ಲ, ಜೀವನಕ್ಕೆ ದಾರಿದೀಪವಾಗಬಲ್ಲ ಸಾಕಷ್ಟು ಜೀವನ ಚರಿತ್ರೆ ನಮ್ಮ ಸಾಹಿತ್ಯ ಭಂಡಾರಗಳಲ್ಲಿ ಕಾಣಬಹುದು. ಆದರೆ ಈ ಸಾಹಿತ್ಯವನ್ನು ಅಳವಡಿಸಿಕೊಂಡು ಜೀವನ ಮಾಡಲು ಮೊದಲು ನಮ್ಮ ಭಾವ ಹಾಗೂ ಚಿಂತನೆ ಹೇಗಿರಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. ಅರ್ಜುನ ಕೂಡ ಇದೇ ಸಂದಿಗ್ಧ ಸ್ಥಿತಿಯಲ್ಲಿದ್ದಾನೆ. ಹರಿ ಓಂ ತತ್ಸತ್.